ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಸ್ವಲ್ಪ ಕೆಲಸದ್ದು ಏನು ಕೆಲಸ ಮಾಡಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಹಾಗೆ ಒಂದು ಹೊಸ ಲಿಕ್ವಿಡ್ ರೆಡಿ ಮಾಡ್ತಾಯಿದ್ವಿ, ಬುಧವಾರ ರೆಡಿ ಮಾಡಿದ್ದು. ಅದಾದಮೇಲೆ ನಾನು ಭಾನುವಾರ ಕೊಡೋಕ್ಕೆ ಅಂತ ಲಿಕ್ವಿಡ್ ರೆಡಿ ಮಾಡಿದ್ದೀನಿ. ಭಾನುವಾರ ಕೊಡಬೋದು ಅಥವಾ ಸೋಮವಾರ ಕೊಡ್ಬೋದು. ಇವತ್ತು ಫಸ್ಟು ಗಾರ್ಡನ್ ಫ್ಲವರ್ಸ್ ನೋಡ್ಕೊಳ್ಳೋಣ, ದಾಸವಾಳ ಫ್ಲವರ್ ನೋಡಿಬಿಟ್ಟು ಮುಂದಿನದು ಅಪ್ಡೇಟ್ ಕೊಡ್ತೀನಿ. ನೋಡಿ, ಇದೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಒಂದು ಗಿಡದಲ್ಲಿ ಎಲ್ಲ ಎರಡೆರಡಿದೆ. ಇದಂತೂ ಯಾವಾಗಲೂ 2-3 ಬಿಡ್ತಾ ಇರುತ್ತೆ. ಸೌಭಾಗ್ಯ ಅವರು ತಂದು ಕೊಟ್ಟಿದ್ದು ಅಂತ ಹೇಳಿದ್ನಲ್ವ, ತುಂಬ ಖುಷಿ ಆಯ್ತು ನನಗೆ. ಇದು ತುಂಬ ಹೂವು ಬಿಡುತ್ತೆ. ಸುಮಾರು ಒಂದು ದಿನ ಇದರಲ್ಲಿ ಹೂವು ಇಲ್ಲ ಅಂತ ನಾನು ಇವತ್ತಿನವರೆಗೂ ನೋಡಿಲ್ಲ. ಅದು ತೊಗೊಂಬಂದು ರೀಪಾಟ್ ಮಾಡಾದ್ಮೇಲೆ ಪ್ರತಿದಿನ 1, 2, 3 ಆ ಥರ ಹೂವು ಇರುತ್ತೆ. ಖುಷಿ ಅನ್ನಿಸ್ತದೆ. ಪೂಜೆಗೆ ತುಂಬ ಚೆನ್ನಾಗಿರುತ್ತೆ. ಅದೂ ನಾಟಿದೆ, ಆದರೆ ಬೆಳಗ್ಗೆನೇ ಅರಳೆ ಇರುತ್ತೆ. ಪಿಂಕು ವೈಟ್ ಬಿಟ್ಟರೆ ಇನ್ನೆಲ್ಲ ಬೆಳಗ್ಗೆನೇ ಅರಳೆ ಇರುತ್ತೆ. ಬಂದ ತಕ್ಷಣ ನೋಡಿಬಿಟ್ಟು ಅದನ್ನು ಆಮೇಲೆ ನಾನು ಅವತ್ತೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅವತ್ತು ಸ್ವಲ್ಪ ಬೆಳಗ್ಗೆನೇ ಬಂದಿದ್ದೆ. 2 ದಿನಕ್ಕೆ 3 ದಿನಕ್ಕೆ ಒಂದು ಸರಿ ಬರ್ತಾಯಿದ್ದೀನಿ ಗಾರ್ಡನ್ಗೆ. ಇವತ್ತು ಯೆಲ್ಲೋ ಕಲರು 2 ಅರಳಿದೆ. ಒಂದು ತುಂಬ ಅರಳಿಬಿಟ್ಟಿದೆ, ಇನ್ನೊಂದು ಅರಳೋದ್ರಲ್ಲಿದೆ. ಬೆಳಗ್ಗೆನೇ ಅಲ್ವಾ, ಇದು ಬೆಳಗ್ಗೆನೇ ಅರಳುತ್ತೆ. ಒಂದು ಹೂವು ಮಾತ್ರ ಯಾಕೋ ಸ್ವಲ್ಪ ಲೇಟ್ ಆಗಿದೆ. ನಾವು ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ಅದನ್ನು ಪೂರ್ತಿ ಅರಳುತ್ತೆ. ಇವತ್ತು ಸ್ವಲ್ಪ ನಾನು ಬಳ್ಳಿಗಳೆಲ್ಲ ಇದು ಬೀಜದಿಂದ ಮಾಡಿದ್ದು. ಯೆಲ್ಲೋ ಕಲರು ಪೀಚ್ ಕಲರ್ಗೆ ನಾನು ಬೀಜ ಕಾಂಬಿನೇಷನ್ ಮಾಡಿದ್ದು. ಯೆಲ್ಲೋ ಕಲರು ಹೂವು ಸತ್ತೋಯ್ತು. ಇದು ಮದರ್ ಪ್ಲಾಂಟ್ ಸತ್ತೋದ್ಮೇಲೆ ಇದು ಪೀಚ್ ಕಲರ್ ಒಂದೇ ಒಂದು ಗಿಡ ಉಟ್ಕೊಂಡಿದೆ. ಅದನ್ನು ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕು. ನಾನೆಲ್ಲ ಗಿಡಗಳು 2 ಗಿಡ ಮಾಡ್ಕೊಳ್ಳೋಣ ಅಂತಲೇ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಒಂದು ಗಿಡ ಹೋದರೆ ಒಂದು ಗಿಡ ಇರುತ್ತೆ. ಹೋದ ವರ್ಷ ತುಂಬ ಗಿಡ ಕಳ್ಕೊಂಡಿರೋದ್ರಿಂದ ಆ ಥರ ಮಾಡ್ಕೊಂಡಿದ್ದೀನಿ ನಾನು. ಆದ್ರೂ ಹಂಗೆ ಮಾಡ್ಕೊಂಡೆ ನನಗೆ ಎಷ್ಟೋ ಗಿಡ ಕಳ್ಕೊಂಡಿದ್ದೀನಿ. ದಯವಿಟ್ಟು ನೀವು ಬೀಜ ಮಾಡೋಕ್ಕೆ ಹೋಗಬೇಡಿ. ಬೀಜದಿಂದ ಬೇರೆ ಬೇರೆ ಕಲರ್ ಹೂವು ಬಿಡ್ಬೋದು, ಆದರೆ ತುಂಬ ಲೇಟ್ ಆಗುತ್ತೆ. 2-3 ವರ್ಷ ಕಾಯಬೇಕು ಆ ಗಿಡದಲ್ಲಿ ಹೂವು ಬಿಡೋಕ್ಕೆ. ಆದರೆ ನಮ್ಮ ಮದರ್ ಪ್ಲ್ಯಾಂಟ್ ಹೋಗುತ್ತೆ ನೋಡಿ. ಇದು ಬೀಜದಿಂದ ಬಂದಿದ್ದು, ಇದು ಮದರ್ ಪ್ಲ್ಯಾಂಟ್ ಹೋಯಿತು. ಏನೋ ಕಟಿಂಗ್ ಇಟ್ಟಿದ್ದಕ್ಕೆ ಬಂತು. ಅದು ಹೈಬ್ರಿಡ್ ಥರನೇ ದೊಡ್ಡದಾಗಿ ಹೂವು ಬಿಡುತ್ತೆ, ಆದರೆ ಕಟಿಂಗಿಂದ ಬಂದಿರೋದಕ್ಕೆ ಆ ಗಿಡ ಬದುಕಂತು. ಇಲ್ಲ ಅಂದರೆ ಆ ಗಿಡನೂ ಹೋಗಿರೋದು. 3 ಥರ ಹೂವು ಬಿಡುತ್ತೆ ಒಂದೇ ಬೆಡ್ಸಲ್ಲಿ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ಮತ್ತೆ ಬೀಜ ಮಾಡೋಕ್ಕೆ ಪ್ರಯತ್ನಕ್ಕೆ ಹೋಗಿಲ್ಲ. ಅದು ಒಂದು ಸರಿ ಪ್ರಯತ್ನ ಪಟ್ಟು ಆ ಥರ ಆಯ್ತಲ್ವ. ಅದು ಜಾಸ್ತಿ ನೆಲದಲ್ಲಿ ಹಾಕಿರೋ ಗಿಡಗಳಿಗೆ ಆ ಥರ ಪಾಲಿನೇಷನ್ ಮಾಡಿ ಬೀಜ ಮಾಡಿದರೆ ಒಳ್ಳೆಯದು ಅನಿಸುತ್ತೆ ನನಗೆ. ನಾವು ಪಾಟಲ್ಲಿ ಬೆಳೆಸೋದಕ್ಕೆ ಎನರ್ಜಿ ಸಾಲಲ್ಲ ನಾವು ಮಾಡೋದಕ್ಕೆ ಅನಿಸುತ್ತೆ. ಇಲ್ಲಿ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಅರಳಿದ್ದಾವೆ. ಸಾಯಂಕಾಲ ಬಂದು ಹೂವು ಕೀಳೋಕ್ಕೆ ಬಿಸಿಲು ಜಾಸ್ತಿ ಇದ್ದು ಹಬೆ ಹೊಡಿತಾ ಇರುತ್ತೆ. ಅದರಿಂದ ಸಾಯಂಕಾಲದೊತ್ತು ಬರೋಕ್ಕೆ ಆಗಿಲ್ಲ. ಬೆಳಗ್ಗೆ ಬಂದ ತಕ್ಷಣ ಫಸ್ಟು ಮಲ್ಲಿಗೆ ಹೂವು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟು ದಾಸವಾಳ ಮಾತ್ರ ಸ್ವಲ್ಪ ಆ ಕಡೆ ನೆರಳಲ್ಲಿ ಇಟ್ಬಿಡ್ತೀನಿ ಮಲ್ಲಿಗೆ ಹೂವು. ಆಮೇಲೆ ಹೋಗೋವಾಗ ದಾಸವಾಳ ಹಾರ್ವೆಸ್ಟ್ ಮಾಡ್ಕೊತೀನಿ. ಈ ಥರ ಮಾಡ್ತಾಯಿದ್ದೀನಿ. ಇವು ಸಣ್ಣ ಮಲ್ಲಿಗೆನೂ ಸ್ಟಾರ್ಟ್ ಆಗಿದೆ. ದುಂಡು ಮಲ್ಲಿಗೆ ಈ ವರ್ಷ ನಮಗೆ ತುಂಬ ಕಮ್ಮಿ. ಪರವಾಗಿಲ್ಲ, ಈ ಸರಿ ಗಿಡ ಬೆಳೆದ್ರೆ ಸಾಕು ನನಗೆ. ಅದು ಬೇಜಾರೇನೇ ಇಲ್ಲ. ಏಕೆಂದರೆ ಗಿಡಗಳು ಉಳಿದಿದ್ದಾವಲ್ಲ ಜೀವಂತವಾಗಿ, ಅದೇ ಖುಷಿ ಅನಿಸುತ್ತೆ. ನಾನು ಸುಮಾರು 7 ತಿಂಗಳು ನೋಡ್ಕೊಳ್ಳದೇ ಇದ್ದಾಗ ಆ ಗಿಡಗಳು ಉಳ್ಕೊಂಡ್ರೇ ಅದೇ ದೊಡ್ಡ ಖುಷಿ. ನೋಡಿ, ಅಲ್ಲಿ ಇದು ತರಿಸಿದ್ದೆ ಬಂಬು ಅಂದಲ್ವ, ಒಂದು ಕಡೆ ಕಟ್ಟಿದ್ದ ಮಹೇಶ. ಇನ್ನೊಂದು ಭಾನುವಾರ ಬಂದು ಎಲ್ಲ ಕಡೆ ಕಟ್ಟೋದ ಪಾಪ. ಅವನು ನನಗೆ ತುಂಬ ಸಹಾಯ ಮಾಡ್ತಾನೆ. ಒಂದು ಸರಿ ಬಂದುಬಿಟ್ಟು ಇನ್ನು 4 ಕಡೆ ಕಟ್ಟಬೇಕಾಗಿತ್ತು. 3 ಕಡೆನೂ ಕಟ್ಟಿದ್ದಾನೆ. ಇವಾಗ ಅಲ್ಲಿ ಬಳ್ಳಿ ಬೆಳೀತಾ ಇದೆ. ಅದಕ್ಕೆ ನಾನು ಅಲ್ಲಿ ಒಂಚೂರು ಆ ಬೆಂಬುಗಳಿಗೆ ಹಾಕಿ ಸ್ವಲ್ಪ ಹೈಟ್ ಬರುತ್ತೆ, ಇಲ್ಲಾಂದರೆ ತಲೆಗೆಲ್ಲ ತಗಲುತ್ತೆ ಹಗ್ಗಗಳು. ಅದರಿಂದ ನಮ್ಮ ಹಳೆಯ ಕೈಲೇ ಅದನ್ನು ಬುಧವಾರದ ದಿನ ಒಂದು 2-3 ಲೈನ್ ಕಟ್ತೀವಿ, ತುಂಬ ಅಲ್ಲ. ಇವಾಗ ಯಾವ ಕಡೆ ಬಳ್ಳಿ ಬೆಳೀತಾ ಇರುತ್ತೋ ಅಲ್ಲಿ ಮಾತ್ರ ಒಂದು ಸ್ವಲ್ಪ ದಾರ ಕಟ್ತೀವಿ. ನಿಧಾನವಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಟ್ಕೊಳ್ಳೋಣ ಅಂತ ಈ ಥರ ಮಾಡ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಬಂಬು ಉಳಿದಿದೆ, ಅವನ್ನ ಸೀಳ್ಬಿಟ್ಟು ದಾರದ ಬದಲು ಅದನ್ನು ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮುಂದೆ ನೋಡೋಣ ಬನ್ನಿ. ಇವತ್ತು ಒಂದು ಹೊಸ ಲಿಕ್ವಿಡ್, ಇದು ಮಜ್ಜಿಗೆ. ನಿಮಗೆ ಹುಳಿ ಮಜ್ಜಿಗೆ ಅಂದರೆ ಬೆಣ್ಣೆ ತೆಗೆದಿರೋ ಮಜ್ಜಿಗೆ. ಇದು ಸುಮಾರು 1 ವಾರ ಆಯಿತು. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಇಟ್ಟಿದ್ದೆ ನಾನು. ಬೆಲ್ಲ ಹಾಕೋಕ್ಕಿಂತ ಮುಂಚೆ ಮೇಲಿಡಿ ಅಂತ ಕೊಟ್ಟಿದ್ದೆ, ಅವ್ರು ಬೆಲ್ಲ ಹಾಕಿರಲಿಲ್ಲ. ತುಂಬ ಸ್ಮೆಲ್ ಬಂದುಬಿಟ್ಟಿತ್ತಂತೆ. ನಮ್ಮ ಮಗ ಎಲ್ಲ ಕಂಪ್ಲೇಂಟು. ಅದಾದಮೇಲೆ ನಾವು ಹಿಂದೆ ತಗೊಂಡೋಗಿಟ್ಟು ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಅಸ್ಸಲು ಸ್ಮೆಲ್ಲಿಲ್ಲ. ವಾಸನೆ ಬರೋದು ಕೂಡ ವಾಸನೆ ಇಲ್ದಂಗೆ ಆಯಿತು ಮಜ್ಜಿಗೆ. ಅದಾದಮೇಲೆ ಇವತ್ತು ಬೆಲ್ಲ ಹಾಕಿ 1 ವಾರದ ಮೇಲೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಅಲ್ವಾ, ಸ್ವಲ್ಪ
ಬೆಣ್ಣೆ ಅಂಶವೂ ಇನ್ನೂ ಜಿಡ್ಡಿದೆ, ಪರವಾಗಿಲ್ಲ, ಅದೇನು ಆಗೋಲ್ಲ ಸ್ವಲ್ಪ, ಯಾಕೆಂದರೆ ಅಷ್ಟು ಗಿಡಗಳಲ್ಲೇ ಅದೆಲ್ಲ ಹೋಗುತ್ತೆ. ಆಮೇಲೆ ಇವತ್ತು ಯಾವ್ಯಾವ ಹಿಟ್ಟು ಬೆರೆಸ್ತೀನಿ, ಮಜ್ಜಿಗೆಯಲ್ಲಿ ಬೆರೆಸಿ ಕೊಡೋದ್ರಿಂದ ತುಂಬ ಉಪಯೋಗವೂ ಆಗುತ್ತೆ. ಬೇವಿನ ಹಿಂಡಿ ಸ್ವಲ್ಪ ಹಾಕ್ತೀನಿ, ಸಾಸಿವೆ ಹಿಂಡಿ, ಹೊಂಗೆ ಹಿಂಡಿ, ಆಮೇಲೆ ಕಡಲೆಕಾಯಿ ಹಿಂಡಿ, ಇಷ್ಟು 4 ಬೆರೆಸ್ತೀನಿ. ಮಜ್ಜಿಗೆಯಲ್ಲಿ ಹಾಕಿ ಕೊಡೋದ್ರಿಂದ ಅವಕ್ಕೆ ರಿಚ್ ಆಗುತ್ತೆ. ಆಮೇಲೆ ಇದು ಹೊಸ ಥರ ಆಗುತ್ತೆ. ಪ್ರತಿ ವಾರ ಒಂದೇ ಥರ ಟೇಸ್ಟಿಂದು ಕೊಟ್ಟರೆ ಚೆನ್ನಾಗಿರಲ್ಲ ಗಿಡಗಳಿಗೂ, ಮನುಷ್ಯರ ಥರ ಗಿಡಗಳಿಗೂ ಅಷ್ಟೇ ಅಲ್ವಾ. ನಾವು ಒಂದೇ ಥರ ತಿನ್ನೋಕ್ಕಾಗಲ್ಲ. ದೋಸೆಲೇ ಇವಾಗ ದೋಸೆ ಮಾಡಿದ್ರೆ ಸೆಟ್ ದೋಸೆ, ಮಸಾಲೆ ದೋಸೆ, ಆಮೇಲೆ ರವೆ ದೋಸೆ ಈ ಥರ ಮಾಡ್ಕೊತೀವಲ್ಲ, ಹಂಗೆ ಇದಕ್ಕೆ ಸ್ವಲ್ಪ ಒಂದೊಂದು ಚೂರು ಬದಲಾಯಿಸಿ ವಾರ ವಾರ ಕೊಡೋದ್ರಿಂದ ಅವಕ್ಕೂ ಚೇಂಜ್ ಆದಂಗಿರುತ್ತೆ, ಗಿಡಗಳಿಗೂ ಎನರ್ಜಿ ಸಿಗುತ್ತೆ. ಒಂದೇ ಥರ ಇದ್ದಾಗ ನಮಗೆ ಹೆಂಗೆ ಬೇಜಾರಾಗುತ್ತೋ ಅವು ಹಂಗೇ. ಇದು ಕಡಲೆಕಾಯಿ ಹಿಂಡಿ, ಸಾಸಿವೆ ಹಿಂಡಿ, ಬೇವಿನ ಹಿಂಡಿ ಹಾಕಿದ್ದೀನಿ ಮೊದಲು. ಇದು ಕಡಲೆಕಾಯಿ ಹಿಂಡಿ, ಹೊಂಗೆ ಹಿಂಡಿ ಸ್ವಲ್ಪ ಹಾಕ್ತೀನಿ. ಸಾಸಿವೆ ಹಿಂಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಇನ್ನು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ಏನೂ ಆಗೋಲ್ಲ. ಇದನ್ನು ಹಾಕಿ ಕಲಸಿ ಮತ್ತೆ ಒಂದು 4 ದಿನ ಇಡ್ತೀನಿ. ಬುಧವಾರ ಇಟ್ಟಿರೋದಲ್ವ, ಭಾನುವಾರ ಅಥವಾ ಸೋಮವಾರ ಕೊಡ್ಬೋದು. ಕೊಡೋವಾಗ ಆದರೆ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಯಾಕೆಂದರೆ ಬರೀ ಮಜ್ಜಿಗೆ ಒಂದು ಸರಿ ಕೊಡ್ಬೋದು, ಅದಕ್ಕೊಂಚೂರು ಹಳದಿ ಹಾಕಿ ಕೊಡ್ಬೋದು. ಇನ್ನೊಂದು ಸರಿ ಅದೇ ಮಜ್ಜಿಗೆಗೆ ಈ ಥರ ಹಿಂಡಿಗಳು ಹಾಕಿ ಇಡ್ಬೋದು. ಇಲ್ಲ ಅಂದರೆ ಒಂದು ಸರಿ ಸ್ವಲ್ಪ ಮಜ್ಜಿಗೆ ಇದ್ದರೆ ಕಿಚನ್ ವೇಸ್ಟಲ್ಲಿ ಕಲಿಸ್ಬಿಟ್ಟು ಮಜ್ಜಿಗೆ ಈ ಥರ ಸ್ವಲ್ಪ ನಮಗೆ ಮಾಡ್ತಾ ಅದೇ ಅನುಭವ ಬರುತ್ತೆ. ಸ್ವಲ್ಪ ಚೇಂಜ್ ಮಾಡಿ, ಯಾಕೆಂದರೆ ಒಂದೇ ಥರ ಬೇಡ ಅಂತ ಕೊಟ್ಬಿಟ್ಟು ದಿನ ಬೆಳಗ್ಗೆ ಹೊತ್ತು ತಿರುಗಿಸ್ಬೇಕಿದನ್ನು. ನಾನು ದಿನ ಬೆಳಗ್ಗೆ ಹೊತ್ತು ತಿರುಗಿಸೋದು ಡೈಲಿ ಬರದೇ ಇರೋದಕ್ಕೆ ಅದನ್ನು ವಿಡಿಯೋ ಮಾಡಿಲ್ಲ. ನೀವು ದಿನ ಬೆಳಗ್ಗೆ ಬಂದು ಒಂದು ಸರಿ ತಿರುಗಿಸ್ಬಿಟ್ಟಿಡಿ. ಅದಾದಮೇಲೆ ನೋಡಿ, ಇವತ್ತು ಸ್ಪೆಷಲ್ ಇನ್ನೊಂದು ಸೇರಿಸ್ತಾಯಿದ್ದೀನಿ. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಾವು ಚಿಪ್ಸ್ ಎರಿಯೋದ್ರಲ್ಲಿ ಎರೆದ್ಬಿಟ್ಟಿದ್ದೀವಿ, ಸಣ್ಣಗೆ ಎರೆದ್ಬಿಟ್ಟು ಹಾಕೋದ್ರಿಂದ ಇನ್ನು 4 ದಿನಕ್ಕೆ ಅದರಲ್ಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಮೆತ್ತಗಾಗೋಗುತ್ತೆ ಸಿಪ್ಪೆ. ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ದಪ್ಪನೇ ಇರುತ್ತೆ, ಬೇಗ ಮೆಲ್ಟ್ ಆಗೋಲ್ಲ. ಈ ಥರ ನೀವು ಚಿಪ್ಸ್ ಎರಿಯೋದ್ರಲ್ಲಿ ಎರೆದ್ಬಿಟ್ಟು ಹಾಕೋದ್ರಿಂದ ಮೆಲ್ಟ್ ಆಗುತ್ತೆ. ನೋಡಿ, ಈ ಮಜ್ಜಿಗೆಗೆ ನಾನು ಇವಾಗ ಹಿಂಡಿಗಳು ಅಲ್ಲದೆ ಇನ್ನೂ ತಂಪಾಗಲಿ ಅಂತ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನೂ ಈ ಥರ ಮಾಡಿ ಹಾಕಿದ್ದೀನಿ. ಅದು ಅಕಸ್ಮಾತ್ ನಾನು ವಿಡಿಯೋ ಮಾಡಿದಾಗ ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ 4 ದಿನಕ್ಕೆ ಎಷ್ಟು ಫರ್ಮೆಂಟೇಷನ್ ಆಗಿದೆ ಅಂತ ನಾನು ವಿಡಿಯೋ ಮಾಡಿ ನಿಮಗೆ ಖಂಡಿತ ತೋರಿಸ್ತೀನಿ. ಯಾಕೆಂದರೆ ಇದು ಹೊಸ್ದಾಗಿ ಅಲ್ವಾ, ತೋರಿಸ್ತೀನಿ. ನೀವು ಈ ಥರ ನೀವು ಯಾವುದೇ ಹಣ್ಣು ಇವತ್ತು ಇದು ಹಾಕಿದ್ದೀರಾ, ಇನ್ನೊಂದು ಸರಿ ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬೋದು, ಇನ್ನೊಂದು ಸರಿ ಆರೆಂಜು ಅಥವಾ ನಿಂಬೆಹಣ್ಣಿಂದು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದ ಒಂದು 4-5 ದಿನಕ್ಕೆ ಅದರ ಅಂಶ ಅದರೊಳಗೆ ಬಿಟ್ಕೊಳ್ಳುತ್ತೆ ಮಜ್ಜಿಗೆ ಒಳಗೆ. ಮಜ್ಜಿಗೆ ನೀವು 10-15 ದಿನ ಇಡಬೇಕು ಅಂದರೆ ಯಾವುದೇ ಅದು ಕಿಚನ್ ವೇಸ್ಟ್ ಆಗಲಿ, ಮಜ್ಜಿಗೆ ಆಗಲಿ, ಯಾವಾಗಲೂ ಅಷ್ಟೇ ಜಾಸ್ತಿ ಒಂದು 15 ದಿನ 20 ದಿನ ಇಟ್ಟು ಸ್ಟಾಕ್ ಮಾಡಿ ಸ್ವಲ್ಪ ಫರ್ಮೆಂಟೇಷನ್ ಆದಮೇಲೆ ಕೊಡ್ತೀನಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಬೆಲ್ಲ ಅಂತೂ ಹಾಕಬೇಕು. ಬೆಲ್ಲ ಹಾಕಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಅದರಿಂದ ನಾನು ಹೇಳ್ತಾಯಿದ್ದೀನಿ, ಬೆಲ್ಲ ಹಾಕೋದು ಜಾಸ್ತಿ ಏನು ಖರ್ಚು ಬರೋಲ್ಲ. ಹಾಕೋದೇ ನಾವು 3 ಚಮಚ 4 ಚಮಚ ಬೆಲ್ಲ, ಅಷ್ಟೇನು ಆಗೋಲ್ಲ. ಅಷ್ಟು ಗಿಡಗಳಿಗೂ 3-4 ಚಮಚ ಹಾಕೋದ್ರಿಂದ ಇರುವೆಗಳೂ ಬರೋಲ್ಲ. ಈ ಥರ ನೀವು ಭಯ ಬಿಟ್ಬಿಟ್ಟು ವಾರ ಈ ಥರ ಬದಲಾಯಿಸ್ಕೊಳ್ಳಿ, ಒಂದೇ ಥರ ಕೊಡೋ ಬದಲು. ಒಂದು ಸರಿ ಕಿಚನ್ ವೇಸ್ಟಲ್ಲಿ ಮಜ್ಜಿಗೆ ಹಾಕಿದ್ದು ತೋರಿಸಿದ್ದೀನಿ, ಬರೀ ಕಿಚನ್ ವೇಸ್ಟ್ ಹಾಕಿದ್ದೀನಿ. ಆಮೇಲೆ ಕಿಚನ್ ವೇಸ್ಟಲ್ಲಿ ಹಿಂಡಿ, ಕಡಲೆಕಾಯಿ ಹಿಂಡಿ ಹಾಕಿ ತೋರಿಸಿದ್ದೀನಿ. ಈ ಥರ ನನಗೆ ಆವಾಗ ಅಲ್ಲಿ ಏನಿರುತ್ತೋ ನಮ್ಮ ಮನೆಯಲ್ಲಿ ಆ ಟೈಮಲ್ಲಿ ಆ ಥರ ಬದಲಾಯಿಸಿ ಕೊಡ್ತಾಯಿದ್ದೀನಿ. ನಿಮಗೂ ಇದು ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಇದು ಕೊಡೋವಾಗ ಏನಾದ್ರು ಈ ಥರ ಮುಚ್ಚಿಟ್ಬಿಡಬೇಕು ನೆರಳು ಬರೋಂಗೆ. ಇವಾಗ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ದಾಸವಾಳ ಲಾಸ್ಟು, ಇನ್ನೇನು ಹೋಗೋ ಟೈಮಲ್ಲಿ ಆ ಹಿಂಡಿ ಎಲ್ಲ ಕಲಸಿ ಎತ್ತಿಟ್ಟಾದಮೇಲೆ ದಾಸವಾಳ ಹಾರ್ವೆಸ್ಟ್ ಮಾಡ್ತೀನಿ. ಈ ದಾಸವಾಳ ಪಿಂಕು ಚಿಕ್ಕದಾಗಿ ಬಿಡುತ್ತೆ ಅಂದಮೇಲೆ ಇದು ಲಾಲ್ಬಾಗಿಂದನೇ ತಂದು ನಾನು ಕಟಿಂಗಿಂದ ಇನ್ನೊಂದು ಗಿಡ ಮಾಡ್ಕೊಂಡಿರೋದು. ತುಂಬ ಹೂವು ಬಿಡುತ್ತೆ, ಹೂವಿನ ಸೈಜ್ ಕಮ್ಮಿ ಇದ್ರೂ ಜಾಸ್ತಿ ಹೂವು ಸಿಗುತ್ತೆ ನಮಗೆ ಪೂಜೆಗೆ. ಅದರಿಂದ ನಾನು ಆವಾಗ ತೊಗೊಂಬಂದು ಹಾಕಿದ್ದು. ಕಟಿಂಗಿಂದ ಈಸಿಯಾಗಿ ಬೆಳೆಸ್ಕೊಬೋದು. ಮಳೆಗಾಲದಾಗ ಕಟಿಂಗ್ ಇಟ್ಕೊಳ್ಳಿ, ಬೇಸಿಗೆ ಕಾಲದಲ್ಲಿ ಇವಾಗ ಗಾರ್ಡನ್ ಮಾಡೋರಿಗೆ ಅನುಭವ ಇರೋಲ್ಲ. ಕಟಿಂಗ್ ಇಟ್ಟು ಬರಲಿಲ್ಲ ಅನ್ನೋದು ಬೇಚಾಡೋದು ಬೇಡ. ಅದ್ರ ಬದಲು ಮಳೆಗಾಲದಾಗ ನೀವು ಕಟಿಂಗ್ ಇಟ್ಕೊಂಡ್ರೆ ನೀವು ನೋಡದೇ ಇದ್ರೂ ಮಳೆಗೆ ನೀರು ಯಾವಾಗಲೂ ಇದ್ದು ಬೇಗ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಆ ಕಡ್ಡಿಗಳು ಚಿಗುರಿರುತ್ತೆ. ನಿಮಗೆ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಹೊಸ ಗಿಡಗಳು ತಯಾರಾಗಿರುತ್ತೆ. ಮಳೆಗಾಲ ಆದಮೇಲೆ ನೀವು ಚಳಿಗಾಲ ಶುರುವಾಗುತ್ತೆ, ಆವಾಗ ರೀಪಾಟ್ ಮಾಡ್ಕೋಬೋದು. ಏನಂದರೆ ನಾವು ಡಿಸೆಂಬರು ಜನವರಿ ಮಾತ್ರ ದಾಸವಾಳ ರೀಪಾಟ್ ಮಾಡ್ಕೋಬಾರ್ದು. ಅದಾದಮೇಲೆ ಫೆಬ್ರವರಿಯಿಂದ ಅದಕ್ಕೆ ನವಂಬರ್ವರೆಗೂ ಹೂವು ಬಿಡುತ್ತೆ. ಆ ನವಂಬರ್ವರೆಗೂ ಪರವಾಗಿಲ್ಲ, ಆ್ಯಕ್ಟಿವ್ ಆಗಿರುತ್ತೆ ಆ ಗಿಡಗಳು. ಅದನ್ನೊಂದು ನೆನ್ಪಿಟ್ಕೊಂಡು ದಾಸವಾಳದಲ್ಲಿ ನೀವು ಮಾಡ್ತಾ ಹೋದರೆ ವರ್ಷ ಪೂರ್ತಿ ನಿಮಗೆ ದಾಸವಾಳ ಸಿಗುತ್ತೆ ಪೂಜೆಗೆ ಆಗೋಷ್ಟು. ಅದರ ಜೊತೆಗೆ ಒಂಚೂರು ಮಲ್ಲಿಗೆ ಹೂವು, ಸೇವಂತಿಗೆ ಹೂವು,
ಆ ಸೀಸನಲ್ಲಿ ಯಾವ್ಯಾವ ಹೂವು ಬರುತ್ತೋ ಅವನ್ನು 1-2 ಸಸಿಗಳು ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಆ ಗಿಡದಲ್ಲಿರೋ ಹೂವು ನೋಡಿದ್ರೆ ಅಷ್ಟೇ ಖುಷಿ ಅನಿಸುತ್ತೆ. ಎಷ್ಟೇ ಬೇಜಾರಾದರೂ ಆ ಗಿಡಗಳ ಮಧ್ಯೆ ಓಡಾಡಿಬಿಟ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದರಿಂದ ಗಾರ್ಡನ್ ಮಾಡೋವಾಗ ತುಂಬ ಖುಷಿ ಅನಿಸುತ್ತೆ. ಮಾಡದೇ ಇರೋರು ಪ್ರಯತ್ನ ಪಟ್ಟು ನೋಡಿ ನೀವು. ನಾನೆಲ್ಲ ಥರ ಹೇಳಿದ್ದೀನಿ ಯಾವ ಥರ ಮಾಡ್ಬೋದು, ಬಾಲ್ಕನಿ ಇದ್ದರೆ ಯಾವ ಥರ ಮಾಡ್ಬೋದು, ಚಿಕ್ಕ ಚಿಕ್ಕ ಡಬ್ಬಿಲಿ ಮಾಡ್ಬೋದು, ಎಷ್ಟು ಖರ್ಚು ಇಲ್ಲದೇ ಗಾರ್ಡನ್ ಮಾಡ್ಬೋದು ಅಂತೆಲ್ಲ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲೊಂಚೂರು ಅದು ಝೀನಿಯಾ ಆದಷ್ಟು ಗದೆ ಬಂದು ಬೀಜ ಹಾಕಿರ್ತೀನಲ್ಲ ಬಂದಿದ್ದು ಸಸಿಗಳು ಹೂವು ಬಿಡ್ತಾ ಇದ್ದಾವೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.